ಹೋಗಿದ್ದ ನಾನು. ಅವ 2 ದಿನ ಬಿಟ್ಟು ಬಾಂಡ್ ಪೇಪರಿಗೆ ಕಿವಿ ಕೊಟ್ಟು ಆಮೇಲೆ ಫೋನ್ ಮಾಡಿ ಹೇಳ್ದ, ಗುರುಗಳು ಒಂದು ಮಾತು ಹೇಳ್ತೀರಿ ನನಗೆ ಬಾಂಡ್ ಪೇಪರ್ ಅಂದ. ಏನು ಹೇಳ್ತು ಬಾಂಡ್ ಪೇಪರ್? ಅಲ್ರಿ ಅದು ಬಾಂಡ್ ಪೇಪರ್ ಅನ್ನಕತ್ತಿತ್ತು, ನನ್ನ ಹೆಸರು ಕಾಗದ ಅದು, ನನ್ನ ಹೆಸರು ಮ್ಯಾಗ ನನ್ನ ಮ್ಯಾಗ 20 ವರ್ಷದಿಂದ ನಿಮ್ಮ ಅಪ್ಪನ ಹೆಸರಿತ್ತು. ಇವತ್ತು ನಿಮ್ಮ ಅಪ್ಪ ಎಲ್ಲದಾನ? ಮಣ್ಣಾಗ. ಇವತ್ತು ನಿನ್ನ ಹೆಸರೀತಿ ಮೆರ್ಯಾಕತ್ತಿ, ನಾಳೆ ನೀ ಎಲ್ಲಿ ಹೋಗವ? ಮಣ್ಣಾಗ. ಇನ್ನು 30 ವರ್ಷ ಮ್ಯಾಗ ಈ 100 ಎಕರೆ ಬಾಂಡ್ ಪೇಪರ್ದಾಗ ಯಾರ ಹೆಸರು ಬರ್ತದ? ನಿನ್ನ ಮಗಂದು. ಅವ್ರ ಇಲ್ಲಿ ಖಾತ್ರಿ ಉಳ್ಯವ್ರದಾರನು, ಅವರು ಹೋಗವ್ರ. ನೀವು ಬಿಸಿಲಾಗ ಕುಂತ ಹರಕ್ಕೆ ಬನೇನ ಹಾಕ್ಕೊಂಡು ನೀವು ಮಣ್ಣಾಗ ಹೋದ್ರಿ, ನಾ 100 ವರ್ಷದಿಂದ ಎಸಿದೊಳಗೆ ಆರಾಮದೀನಿ ಅಂತ ಅದು ಬಾಂಡ್ ಪೇಪರ್. ನೀವು ಹೋದ್ರಿ, ನೀವು ಪಾಳೆ ಹಚ್ಚಿ ಒಬ್ಬರ ಮ್ಯಾಗ ಒಬ್ರು ನೀವು ಹಂಗೆ ಪಾಳೆ ಹಚ್ಚಿ ಸ್ಮಶಾನಕ್ಕೆ ಹೊಂಟು ಬಿಟ್ರಿ, ನಾ ಮಾತ್ರ ಎಸಿ ಒಳಗೆ ಆರಾಮಿದ್ದೆ. ಅಂದ್ರೆ ಏನು ಜೀವನ? ನನ್ನದು ಅನ್ನೋ ಆಸ್ತಿನ ಏನಿದು ಬಾಹ್ಯಿಕ ವಾಸ್ತವಿಕ ಸತ್ಯ ಏನೈತಿ, ಇದನ್ನೆಲ್ಲ ಎಸಿ ಒಳಗಿಟ್ಟು ಚಂದ ಬದುಕಬೇಕಾದ ಜೀವನ, ಅನುಭವಿಸಬೇಕಾದ ಜೀವನ ನಾವು ಬಿಸಿಲಾಗ ಕುಂತ್ರ ಜೀವನ ಹೆಂಗೆ ಚಂದ ಆಗಕ್ಕೆ ಸಾಧ್ಯ ಐತಿ ಹೇಳಿ ನೋಡೋಣ. ನೀವೆಲ್ಲ ಹಾಕೋತೀರಿ, ಅವ ನಾನು ನೋಡಿರ್ತೀನಿ, ಬಂಗಾರ ಹಾಕ್ಕೊಂತೀರಿ. ಏನು 80 ವಯಸ್ಸು 90 ವಯಸ್ಸು ಅವು ಜಾತ್ರೆಗೆ ನಾವು ಮುದುಕಿ ವಯಸ್ಸಾಗಿದ್ದು ಬಂದಿರ್ತಾವೆ. ಖರೆ ವಯಸ್ಸಿನ ಮ್ಯಾಗ ತೊಲಿ ಬಂಗಾರ ಹಾಕೊಂತಿರ್ತಾವು. 80 ವಯಸ್ಸಾದ್ರೆ 80 ತೊಲಿ ಬಂಗಾರ, 90 ವಯಸ್ಸಾದ್ರೆ 90 ತೊಲಿ ಬಂಗಾರ ಅದಾವು ನಮ್ಮ ಕಡೆ. ಜಾತ್ರೆಗೆ ಬೇಕಾದ್ರೆ ನನ್ನ ಜೊತೆ ಬರ್ರಿ, ನಿಮ್ಗೆ ಹೊಸ ಅನುಭವ ತೋರಿಸ್ತೀನಿ ನಾನು. ಹಿಂಗೆಲ್ಲ ಬಂಗಾರ ಹಾಕೊಂತಿರ್ತಾರಲ್ಲ. ಬಂಗಾರ ಏನ್ ಮಾಡ್ಯದ? ಹಬ್ಬಬ್ಬ ನನಗ್ ಗೊತ್ತಿರೋ ಪ್ರಕಾರ ಬಂಗಾರ ಒಂದ ಮನ್ಯಾಗ ಹುಟ್ಟಿರೋ ಅಣ್ಣ ತಮ್ಮಂಗ ಜಗಳಾಡುವಂಗ ಮಾಡಿದ್ದೂನು ಇದೇ ಬಂಗಾರ. ಊರ ಒಳಗ ಚಂದ ನಿನ್ನ ಬಿಟ್ಟು ನಾ ಬದುಕಂಗಿಲ್ಲ, ನನ್ನ ಬಿಟ್ಟು ನೀ ಬದುಕಂಗಿಲ್ಲ ಅಂತ ಮದುವೆಯಾದ ಗಂಡ ಹೆಂಡತಿ ನಡು ಜಗಳ ತಂದಿದ್ದೂನು ಇದೇ ಬಂಗಾರ. ಊರಾಗ ಅವರು ಭಾರಿ ನೋಡ್ರಿ, ಈಗ ಜರ ಕರ್ತಿ ಈಗ ಭಾರಿ ಸಣ್ಣವ್ರದಾರ ಚಲೋ ಅದಾರ ಅಂತ ಅನ್ನಕತ್ತೀರಿ. 10 ಬೆರಳಿಗೆ ಬಂಗಾರ ಹಾಕೊಂಡ್ರೆ ಬಿಟ್ಟಿರ ನನ್ ನೀವು? ಸ್ವಾಮಿ ಸಣ್ಣವ ಸರಳ ಅಂತ ನಾವು ನೋಡು 10 ಬೆರಳು ಹಂಗ ನಿಮ್ಮ ಕಡೆಯಿಂದ ಉಗುಳಿಸ್ಕೊಂಡೆ ಮಾಡಿದ್ದೂನು ಅದ ಬಂಗಾರ. ಆ ಬಂಗಾರ ನಮ್ಗೆ ಬೇಡ. ನಿಮ್ಮ ಕಡೆಯಿಂದ ಉಗುಳಿಸ್ಕೊಳ್ಳು ಹಂಗ ಮಾಡಿದ್ದನು ಅದ ಬಂಗಾರ. ಆ ಬಂಗಾರ ಮಾಡಿದ್ರ ಎಷ್ಟು ಚಂದ ಅದ್ಭುತವಾಗಿ ಹೇಳ್ತಾರ. ಪೃಥ್ವ್ಯಾಂ ತ್ರಿವೇಣಿ ರತ್ನಾಣಿ ಅನ್ನಂ ಜಲಂ ಸುಭಾಷಿತಂ. ಜಗತ್ತಿನೊಳಗೆ ನಿಜವಾದ ಸಂಪತ್ತು ಯಾವುದು ಅಂದ್ರೆ ಬಂಗಾರ, ಮನಿ, ಮಠಗಳು ನಿಜವಾದ ಸಂಪತ್ತಲ್ಲ. ಏನು ಹಸದಾಗ ಚಂದ ನೀವು ಊಟ ಮಾಡಿ, ನೀರಡಿಕೆ ಆದಾಗ ಚಲೋ ನೀರು ಕುಡಿದು, ಏನಿಲ್ಲ ಪ್ರೀತಿಸುವವರು ನಿಮ್ಮ ಸುತ್ತಮುತ್ತಲ ಆದಾರ, ಚಲೋ ನಿದ್ದೆ ನೀವು ಮಾಡಕತ್ತೀರಿ ಅಂದ್ರೆ ನಿಮಗಿಂತ ಶ್ರೀಮಂತ ವ್ಯಕ್ತಿಗಳು ಜಗತ್ತಿನೊಳಗೆ ಯಾರೂ ಇಲ್ಲ. ವಿಲಿಯಂ ವರ್ಡ್ಸ್ವರ್ತ್ ಅಂತ ಒಬ್ಬ ಇಂಗ್ಲಿಷ್ ಪೋಯಟ್ ಹೇಳ್ತಾನೆ, ಹೂ ಈಸ್ ಕಾಲ್ಡ್ ಆಸ್ ದ ರಿಚೆಸ್ಟ್ ಮ್ಯಾನ್ ಇನ್ ದಿಸ್ ವರ್ಲ್ಡ್? ದ ಒನ್ ಹೂ ಹ್ಯಾಸ್ ಕಾರ್ ಈಸ್ ನಾಟ್, ದ ಒನ್ ಹೂ ಹ್ಯಾಸ್ ಬಿಲ್ಡಿಂಗ್ ಈಸ್ ನಾಟ್, ದ ಒನ್ who have asset is not, the one who have 8 hours sleep in a day is the richest man in the world ಅಂತ ನಾನು ಎಮ್ಮೆ ಒಳಗೆ ಓದ್ಬೇಕಾದ್ರೆ ಎಷ್ಟು ಅದ್ಭುತ ಸಾಲವ ಹೇಳ್ತಾನೆ. ಚಂದ ನಿದ್ದೆ ಮಾಡಕತ್ತೀರಿ, 3 ಹೊತ್ತು ಚಲೋ ಊಟ ಮಾಡಕತ್ತೀರಿ, ಚಲೋ ನಿದ್ದೆ ಮಾಡಿ ಊಟ ಮಾಡಿ ನೀವು ಚಂದ ನಕ್ಕೊಂತ ಬದುಕಾಕತ್ತೀರಿ ಅಂದ್ರೆ ನಿಮಗಿಂತ ಶ್ರೀಮಂತ ವ್ಯಕ್ತಿಗಳು ಈ ಜಗತ್ತಿನೊಳಗೆ ಮತ್ತೊಬ್ರು ಇಲ್ಲ. ಗುರು ಬಹಳ ದೊಡ್ಡವ. ಕೆಲವೊಬ್ಬರಿಗೆ ಗುರುವಿನ ಕೊರತೆ ಭಾಳ ಇರ್ತೈತಿ. ನೀವು ಭಾಳ ಕಡೆ ಹೋಗಿ ನೋಡ್ರಿ, ಒಳ್ಳೆ ಗುರು ಸಿಗೋದಿಲ್ಲ. ನಿಮಗೆಲ್ಲ ಸಮರ್ಥ ರಂಗರಾವ್ರಂತಹ ಗುರುಗಳು ಸಿಕ್ಕಾರಲ್ಲ, ನಿಮಗಿಂತ ಪುಣ್ಯಶಾಲಿಗಳು ಮತ್ತೊಬ್ಬರಿಲ್ಲ. ಅಂತಹ ಗುರುಗಳು ಪಡ್ಕೊಂಡಿರಿ ನೀವೆಲ್ಲ. ಏನೂ ಇಲ್ಲ, ಸುಮ್ಮನೆ ನೋಡಿ, ಇಲ್ಲೊಬ್ಬ ನಮ್ಮ ಫೋಟೋಗ್ರಾಫರ್ ಅಣ್ಣ ಅದ. ಅವ CM ಇರಲಿ PM ಇರಲಿ, ಅವ ಎಷ್ಟೇ ದೊಡ್ಡವ ಇರಲಿ, ಇವ್ರ ಮಾತು ಕೇಳ್ತಾರಿಲ್ಲ ಅಣ್ಣ? ಕೇಳಬೇಕವ್ರು. ನೀವು ಕಪಾಳಕ್ಕೆ ಹೊಡೆದು ನೀ ಜಗಳ ಆಡಿದಾನು ನೀನು ದುಶ್ಮನ್ ಮ್ಯಾಗದಾನ ಅಂದ್ರೆ ಸ್ಮೈಲ್ ಪ್ಲೀಸ್ ಅಂದ್ರೆ ನಗಬೇಕ. ಯಾಕ? ಫೋಟೋ ಚಂದ ಬರ್ಬೇಕಲ್ಲ, ನಗಬೇಕ. ಅವ ದೊಡ್ಡ CM ಮುಖ ಗಂಟು ಹಾಕ್ಕೊಂಡು 24 ತಾಸು ಅವ ಮುಖನೇ ಗಂಟು ಹಾಕ್ತಿರ್ತಾನೆ, ದುನಿಯಾ ಇರಲಿ. ಅವ PM ಮುಖ ಗಂಟು ಹಾಕ್ತಿರ್ತಾನೆ, ದುನಿಯಾನೇ ಇರಲಿ. ಸಣ್ಣ ಬಡವ ಫೋಟೋಗ್ರಾಫರ್ ಏನಾದರೂ ಸ್ಮೈಲ್ ಪ್ಲೀಸ್ ಅನ್ನಂದ್ರೆ ನಗು ಇರ್ಲಿಕ್ಕಂದ್ರೂ ನಗಬೇಕು. ಯಾಕೆ? ಫೋಟೋ ಚಂದ ಬರಬೇಕು, ನಾಳೆ ಇನ್ನೊಬ್ರಿಗೆ ಹಾಕೋಬೋದು. ವಾಟ್ಸಪ್ ಸ್ಟೇಟಸ್, ಇನ್ಸ್ಟಾ, ಫೇಸ್ಬುಕ್ ಎಲ್ಲ ಕಡೆ ಹಾಕೊಳ್ಳಾಕ ಫೋಟೋ ಚಂದ ಬರ್ಬೇಕಂತ ಗೊತ್ತೈತಿಲ್ಲ. ಫೋಟೋ ಚಂದ ಬರಬೇಕು. ಫೋಟೋಗ್ರಾಫರ್ ಈಗ ಸ್ಮೈಲ್ ಪ್ಲೀಸ್ ಅಂದ ಅಂದ್ರೆ ಫೋಟೋಗ್ರಾಫರ್ ಮಾತು ಕೇಳಿದ್ವಿ ಅಂದ್ರೆ ಬರೀ 1 ಸೆಕೆಂಡ್ ಫೋಟೋ ಚಂದ ಬರ್ತದ. ಗುರುವಿನ ಮಾತು ಕೇಳಿಬಿಟ್ಟಿವಿ ಅಂದ್ರೆ ಜೀವನ ಪೂರ್ತಿ ಅನ್ನೋ ಫೋಟೋ ಚಂದ ಬರ್ತದೆ. ಇಷ್ಟು ತಿಳ್ಕೊಂಡು ಬದುಕೋದಷ್ಟೆ, ಇದನ್ನು ತಿಳ್ಕೊಂಡು ಬದುಕೋದಷ್ಟೇ, ಮತ್ತೊಂದೇನಿಲ್ಲ. ಈಗ ನಿಮ್ಮ ಮೊಬೈಲ್ ಐತಲ್ಲ, ಸುಮ್ಮನೆ ನಾನು ಜಾಸ್ತಿ ಮಾತಾಡಲ್ಲ, ಗಂಟ್ಲು ನಂಗೆ ತೊಂದರೆ ಇರೋದ್ರಿಂದ ನಾನು ಮತ್ತೊಮ್ಮೆ ಯಾವಾಗಾರ ಬರ್ತೀನಿ. ನಿಮ್ಮ ಹತ್ರ ಮೊಬೈಲ್ಗಳಿಗೆಲ್ಲ ಅದಾವೆ. ಮೊಬೈಲ್ ನೀವು ಹಂಗೆ ತರ್ತೀರ ಮನೆಗೆ, ಅದಕ್ಕೆ ಹಿಂದೆ ಸ್ಕ್ರೀನ್ ಗಾರ್ಡ, ಮ್ಯಾಗ ಸ್ಕ್ರೀನ್ ಗಾರ್ಡ್ ಹಾಕಿಸ್ತೀರಿ, ಹಿಂದೆ ಪೌಚ್ ಹಾಕಿಸ್ತಿರಿಲ್ರಪ್ಪ. ಈಗೇನು ಎಲ್ಲರ ಕಡೆ ಫೋನ್ ಅದಾವೆ. ಹುಟ್ಟಿದ ಖುಷಿಗೆ ನಾವು ಹಾಲು ಕೊಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಫೋನ್ ಮಾತ್ರ ಕೊಟ್ಟೇ ಕೊಡ್ತೀವಿ. ಯಾಕೆ? ಫೋನ್ ಕೊಟ್ರೆ ಗಪ್ ಕುಂದಿರ್ತೈತದು, ಹಾಲು ಕೊಟ್ರೆ ಗಪ್ ಕುಂದಿರ್ತದೋ ಬಿಡ್ತದೋ ಗೊತ್ತಿಲ್ಲ. ಇವತ್ತು ಹಾಲು ಕೊಡ್ಲಾರ್ದೆ ಬೆಳೆಸಿರ್ತೀವಿ, ಫೋನ್ ಕೊಟ್ಟು ಬೆಳೆಸ್ತೀವಿ. ಅದು ನಾಳೆ ನಮ್ಮಪ್ಪ ನಮ್ಮವ್ವ ನನಗೆ ಹಾಲು ಕೊಟ್ಟಿಲ್ಲ, ಅದಕ್ಕೆ ನಾ ಹಾಲು ಕುಡಿತೀನಿ ಅಂತ ಹೋಗ್ತದೆ ಅದು ಬೆನ್ನು ಹತ್ತಿ.
ಎಲ್ಲ ಮರೆತು ನಾವು ಹೊಂಟೀವಿ ಅಷ್ಟೇ. ಸಣ್ಣ ಹುಟ್ಟಿದ ಕೂಸಿಗೆ ನಾವು ಭಾಳ ಕಡೆ ನೋಡಿ ಫೋನ್ ಕೊಟ್ಟು ಅಂದ್ರೆ ಗಪ್ ಕುಂದಿರ್ತೈತ್ರಿ ಮುತ್ಯಾರ, ಅದಕ್ಕೆ ಫೋನ್ ಕೊಡ್ತೀವಿ. ಮತ್ತು ನಿಮ್ಮನ್ನು ಗಪ್ ಕುಂದ್ರಸಕ್ಕೆ ಏನು ಮಾಡ್ಬೇಕು, ನಿಮಗೂ ಫೋನ ಕೊಡ್ಬೇಕಲ್ಲ. ಮತ್ತು ನೀವು ಗಪ್ ಕುಂದ್ರ ಮಂದಿ ಅಲ್ಲ, ಕಟ್ಟಿ ಮ್ಯಾಗ ಕುಂತು ಮಾತಾಡೋರು ಪುಣ್ಯ. ಯಾರು ಮೊಬೈಲ್ ಇನ್ವೆಂಟ್ ಮಾಡ್ಯಾರ ಅವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕೆ ಕಟ್ಟಿ ಮ್ಯಾಗ ಕುಂತು ಮಾತಾಡೋ ಮಂದಿ ಏನಿತ್ತಲ್ಲ ಕಮ್ಮಾಗ್ಯದ ಜರ ಅದು. ಯಾಕೆ ವಾಟ್ಸಪ್ನಾಗ ಹಚ್ಚಕತ್ತದ ಬೆಂಕಿ. ಮೊದಲು ಕಟ್ಟಿ ಮ್ಯಾಗ ಕುಂತು ಆಫ್ಲೈನ್ ಬೆಂಕಿ ಹಚ್ತಿತ್ತು, ಈಗ ವಾಟ್ಸಪ್ನಾಗ ಬೆಂಕಿ ಹಚ್ಚಕತ್ತದ. ನೀವು ವಾಟ್ಸಪ್ ಸ್ಟೇಟಸ್ ಇಡೋ ಮಂದಿ ಎಷ್ಟು ಶಾಣೆ ಇದೀರಿ ಅಂದ್ರೆ, ನಾ ಜೆನ್ಜಿ ಸ್ವಾಮಿಗಳು ನನಗೆಲ್ಲ ಗೊತ್ತಿರ್ತೈತಿ. ಎಷ್ಟು ಶಾಣೆ ನೀವು ಅದೀರಿ ಅಂದ್ರೆ, ಯಾರಿಗೆ ಇಡ್ಬೇಕು ಅವ್ರಿಗೆ ಅಷ್ಟೇ ಇಟ್ಟಿರ್ತೀರಿ. ನಗಾಕತ್ತೀರಿ ಅಂದ್ರೆ ಯಾವ ಕರೆ ಅದಿಲ್ವೇ, ಕರೆ ಐತಿಲ್ಲ ಯಪ್ಪ ನಗಾಕತ್ತಾರೋಡು. ವಾಟ್ಸಪ್ ಅಂತ ಒಂದು ಸ್ಟೇಟಸ್ ಇಡ್ತಾರ, ಅದನ್ನ ಬರೆದು ಇಟ್ಟಿರ್ತಾರ. ಅದು ಯಾರ ಒಬ್ರು ನೋಡಿ ಅವ್ರು ಏನಾರು ಇಟ್ಟಾಗ ಇವ್ರಿಗೆ ಸಮಾಧಾನ ಇಲ್ಲ, ಸಮಾಧಾನ ಆಗೋದಿಲ್ಲ ಇವ್ರಿಗೆ. ಅಂದ್ರೆ ಮೊದಲ ಬಾಹ್ಯಾತಿಕವಾಗಿ ಯುದ್ಧಗಳಾಕಿದ್ದು, ಈಗ ಮೀಡಿಯಾದೊಳಗನ ಯುದ್ಧ ಚಾಲು ಆಗ್ಯದ. ಇಂತಹ ಜಗತ್ತಿನೊಳಗೆ ಹುಟ್ಟಿದ ಖುಷಿಗೆ ಫೋನ್ ಕೊಡು ಜಯಮಾನ್ದ ನಾವೆಲ್ಲ ಬೆಳಕತ್ತೀವಲ್ಲ, ಫೋನಿಗೆ ಹಾಕಿಸ್ತೀರಿ, ಸ್ಕ್ರೀನ್ ಗಾರ್ಡ್ ಹಾಕಿಸ್ತೀರಿ, ಬ್ಯಾಕ್ ಪೌಚ್ ಹಾಕಿಸ್ತೀರಿ. ನಮಗೆ ಗೊತ್ತೈತಿ ಫಿಲ್ರಿ ಗುರುಗಳ, ಅದಕ್ಕೆ ನಾವು 20,000 ರೂಪಾಯಿ ಕೊಟ್ಟು ಮೊಬೈಲ್ ತಂದೀವಿ, ಅದಕ್ಕೆ ಮ್ಯಾಗ ಸ್ಕ್ರೀನ್ ಗಾರ್ಡ ಹಿಂದೆ ಪೌಚ್ ಹಾಕ್ಸಿದ್ರೆ ಕೆಳಗೆ ಬಿದ್ದಾಗ ಅದು ಒಡೆಯುವುದಿಲ್ಲ ಅಂತ ಗೊತ್ತೈತಿ. ಮತ್ತು ಗಾಡಿ ಓಡಿಸ್ಬೇಕಾದ್ರೆ ಎಂದರೆ ಹೆಲ್ಮೆಟ್ ಹಾಕಿವನ್ನ. ಮೈಸೂರೊಳಗೆ ಎಷ್ಟು ಚಂದ ಹೇಳ್ತಾರೆ, ಬೆಂಗಳೂರೊಳಗೆ ಎಷ್ಟು ಚಂದ ಹೇಳ್ತಾರೆ, ಡು ನಾಟ್ ರೈಡ್ ಅಂಟಿಲ್ ಯು ವೇರ್ ಹೆಲ್ಮೆಟ್ ಅಂತ. ದಿವಸ ಸಿಗ್ನಲ್ ಒಳಗೆ ನೋಡ್ತೀವಿ, ಫೈನ್ ಐತೆ ಅಂತ ಗೊತ್ತಿರ್ತೈತಿ, ಅಂದರೂ ನಾವು ಹೆಲ್ಮೆಟ್ ಹಾಕೊಳ್ದೇನೆ ಜೀವನ ಸಾಗಿಸ್ತೀವಿ. ಮೊಬೈಲ್ ಒಡಿತೈತಿ, ಗ್ಲಾಸ್ ಹಾಕ್ಲಿಲ್ಲ ಅಂದ್ರೆ ಅನ್ನೋ ಬುದ್ಧಿ ದೇವ್ರು ನಮಗೆ ಅರಿವು ಕೊಟ್ಟಾನ. ಹೆಲ್ಮೆಟ್ ಹಾಕ್ಲಿಲ್ಲ ಅಂದ್ರೆ ತಲೆ ಒಡಿತೈತಿ ಅನ್ನೋ ಬುದ್ಧಿ ನಮಗೆ ಕೊಟ್ಟಿಲ್ಲ. ಹೆಲ್ಮೆಟ್ ಇಲ್ಲ ಅಂದ್ರೆ ತಲೆ ಒಡಿತದ, ಗುರು ಇಲ್ಲ ಅಂದ್ರೆ ಜೀವನನೇ ಒಡಿತದ ಅಷ್ಟೇ. ಇದಕ್ಕಿಂತ ದೊಡ್ಡದು ಮತ್ತೊಂದಿಲ್ಲ. ಗೊತ್ತಾಗ್ತದಲ್ಲ, ಸ್ಕ್ರೀನ್ ಗಾರ್ಡ್ ಇದ್ರೆ ಮೊಬೈಲ್ ಸೇಫ್, ಹೆಲ್ಮೆಟ್ ಇದ್ರೆ ಗಾಡಿ ಮನುಷ್ಯ ಸೇಫ್, ಮನಿ ಇದ್ರೆ ಮನುಷ್ಯಾಗ ನೆಮ್ಮದಿ, ಮನಸ್ಸಿಗೆ ಗುರು ಅನ್ನೋದಿತ್ತು ಅಂದ್ರೆ ಜೀವನ ಪೂರ್ತಿ ನೆಮ್ಮದಿ. ಅಂತಹ ದೊಡ್ಡ ಗುರು ಸಮರ್ಥ ರಂಗರಾವರು. ಅವ್ರಿಗೆ ಯಾವ ಭೇದ ಇರಲಿಲ್ಲ, ಭಾವ ಇರಲಿಲ್ಲ. ಶ್ರೀಮಂತರು ಬಂದ್ರೂ ಅಷ್ಟೇ ಚಂದ ಅಪ್ಕೋತಿದ್ರು, ಬಡವರು ಬಂದ್ರೂ ಅಷ್ಟೇ ಚಂದ ಅಪ್ಕೋತಿದ್ರು. ಅವ್ರು ಎಂದೂ ದೊಡ್ಡವದಿ ಅಂತ ಶಾಲ್ ಹಾಕಿದವರಲ್ಲ, ಸಣ್ಣವದಿಯಪ್ಪ ಅಲ್ಲಿ ದೂರ ಹೋಗು ಅಂತ ಅಂದವರಲ್ಲ. ಅವ್ರು ಎದಕ್ಕೆ ಇವತ್ತು ದೊಡ್ಡವರಾದರು ರಂಗರಾವ್ ಮಹಾರಾಜರು ಸಮರ್ಥರು ಅಂದರೆ, ಕಳಸ ಕೊಟ್ಟವಂಗೂ ಒಂದ ಕಿಮ್ಮತ್ತು ಕೊಟ್ಟರು, ಬಂಗಾರದ ಕಳಸ ಕೊಟ್ಟವಂಗೂ ಒಂದ ಕಿಮ್ಮತ್ತು ಕೊಟ್ಟರು. ಆ ಬಂಗಾರದ ಕಳಸದ ಕೆಳಗೆ ಬಿದ್ದ ಕಸ ಹುಡುಗೋ ಭಕ್ತನಿಗೂ ಒಂದ ಕಿಮ್ಮತ್ತು ಕೊಟ್ಟರು. ಅದಕ್ಕೆ ಇವತ್ತು ರಂಗರಾವ್ ಮಹಾರಾಜರು ದೊಡ್ಡವರಾದ್ರಷ್ಟೇ. ಹಂಗೆ ಎಲ್ಲರನ್ನ ಒಂದಾಗಿ ನೋಡಿ, ಎಲ್ಲರೊಳಗೆ ಒಂದಾಗಿ ಹೋಗಿ, ಒಂದಾಗಿ ಬೆರೆತು ಮಣ್ಣೊಳಗೆ ಬೆರೆತು ಹೋದಡೆ ಅದೇ ಸ್ವರ್ಗ ಕಾಣ ಅಂತ ಹೇಳ್ತಾರೆ. ಸುಮ್ಮನೆ ಬಂದೀವಿ, 4 ದಿನ ಇರ್ತೀವಿ. ಯಾರು ಇರೋದ್ರಿ ಶಾಶ್ವತವಾಗಿ ಹೇಳಿ ನೋಡೋಣ. ನಾವ್ಯಾರ ಶಾಶ್ವತವಾಗಿ ಇರಕ್ಕೆ ಬಂದೀವಿ ಏನಿಲ್ಲ. ಯಾವತ್ತು ನಾವು ಶಾಶ್ವತವಾಗಿ ಇರಕ್ಕೆ ಬಂದೇ ಇಲ್ಲ. ಎಲ್ಲರೂ ಒಂದು ದಿನ ಹೋಗವ್ರೇನೆ. ಇದ್ದಷ್ಟು ದಿನ ಏನು ಕುಡಿದ್ರೆ ನಾ ದೊಡ್ಡವಾಕ್ಕಿನಿ ಅನ್ನೋ ಜ್ಞಾನ ಇಟ್ಕೊಂಡು, ಏನು ಸ್ವೀಕಾರ ಮಾಡಿದ್ರೆ ನಾ ದೊಡ್ಡವಾಕ್ಕಿನಿ ಅನ್ನೋ ಜ್ಞಾನ ಇಟ್ಕೊಂಡು, ಈಗ ನಾವೆಲ್ಲ ಹಳ್ಳಿಗೆ ಹೊಂಟೀವಿ, ಸುತ್ತ ಹಳ್ಳಿಗೆ ಬುದ್ಧಿ, ಎಲ್ಲ ಹಳ್ಳಿಗೆ ಹೊಂಟೀವಿ. ಒಟ್ಟು ಎಲ್ಲೆಲ್ಲಿ ಚಟ ಅದಾವ ಅಲ್ಲಿ ಬಿಡಿಸ್ಬೇಕು. ಅದೊಂದು ನನಗದು ಓದಿವಿ ಮಾಡೀವಿ ಅಂದ್ರೆ ಸುಮ್ಮನೆ ನಾವೇನು ದುಡಿಯೋರಲ್ಲಿ ಮಾಡೋರು. ಒಂದಿಷ್ಟು ಬಂದು ಏನೇನು ಚಟ ಮಾಡಕತ್ತಾರ ಅದನ್ನು ಹಿಂಗಾರ ಮಾಡಿ, ಅಜ್ಜನ ಪಾದಾರ ಮುಟ್ಟಿಸಿ ಹಿಂಗಾರ ಮಾಡಿ ಬಿಡ್ರೋ ಯಪ್ಪ ಅಂತ. ಕರೀಲಿ ಬಿಡ್ಲಿ, ಶ್ರೀಮಂತರ ಮನೆ ತಗಡಿನ ಮನೆ ಅಂತ ಯಾವುದೋ ನೋಡ್ದೇನೆ ಈಗ 3 ಹಳ್ಳಿ ಒಟ್ಟು 1700 ಮನೆಗೆ ನಾವು ಹೋದಾಗ ನನಗೆ ಔಟ್ಕಮ್ ಸಿಕ್ಕಿದ್ದೇನು ಅಂದ್ರೆ, ಚಟ ಮಾಡಿದವ್ರು ಯಾರು 40 ವಯಸ್ಸು 45 ವಯಸ್ಸದವ್ರಲ್ಲ, ಎಲ್ಲ 20-18 ಹಳ್ಳ್ಯಾಗ. ಅವ ಸಾಲಿಗೆ ತಲೆ ಹತ್ತಿಲ್ಲ, ಮನ್ಯಾಗದಾನ, ಗೌಂಡಿ ಕೆಲ್ಸಕ್ಕೆ ಹೊಕ್ಕನ 500 ರೂಪಾಯಿ ದುಡಿತಾರ. 500 ರೂಪಾಯಿ ದುಡ್ದಿದ್ದನ್ನು ಕಟ್ಟಿ ಮ್ಯಾಗ ಯಾರು ಕುಂತಿರ್ತಾರಲ್ಲ ಅವ್ರನ್ನೂ ಕರ್ಕೊಂಡು ತಾಳಿಕೋಟಿಗೆ ಬರ್ತಾನೆ ಎಣ್ಣೆ ಕುಡ್ಯಾಕ. ಇಷ್ಟೆಲ್ಲ ಹಳ್ಳ್ಯಾಗ ನೋಡಿದ್ವಿ ನಾವು. ಇಟ್ಟಿಟ್ಟದ ಹುಡುಗರು ಚಟ ಮಾಡಕತ್ತಾವು, ಕುಡ್ಯಾಕತ್ತಾವು. ಎಷ್ಟು ನೋವಾಗ್ತೈತಿ ಅಂದರೆ, ಸ್ವಾಮಿ ವಿವೇಕಾನಂದರು ಒಂದು ಭಾಳ ಕಿಮ್ಮತ್ತಿನ ಮಾತು ಹೇಳ್ತಾರೆ. ಯಾವ ಸುತ್ತಮುತ್ತಲಿನ ಗ್ರಾಮದವರು ಚಟಕಕ್ಕೆ ಒಳಗಾಗಿ ಸಾಯುತ್ತಿದ್ದರೆ ಆ ಸುತ್ತಮುತ್ತಲಿನ ಗ್ರಾಮದ ಮೂಲ ಸ್ವಾಮಿ ಸತ್ತಂತೆ ಅಂತ ಸ್ವಾಮಿ ವಿವೇಕಾನಂದರ ಮಾತು ಹೇಳ್ಯಾರ. ಯಾವ ಸುತ್ತಮುತ್ತಲಿನ ಗ್ರಾಮಸ್ಥರು ಚಟದಲ್ಲಿ ನಿರೂಪಕರಾಗಿ ಬೆಳೆಯುತ್ತಿದ್ದರೆ ಆ ಊರಿನ ಸ್ವಾಮಿ ಇದ್ದು ಸತ್ತಂತೆ. ನಾ ಹೇಳಿಲ್ಲ, ವಿವೇಕಾನಂದರು ಹೇಳ್ಯಾರ. ಮತ್ತು ಜಗಳಾಡೋದಿದ್ರೆ ಅವ್ರು ಕೂಡ ಆಡ್ರಿ, ನಾ ಹೇಳಿಲ್ಲ ಇದನ್ನು. ಎದಕ್ಕೆ ಅವ್ರು ಈ ಮಾತು ಹೇಳಿದ್ರು ಅಂದರೆ, ಒಬ್ಬ ಸ್ವಾಮಿ ಹಾನಗಲ್ ಕುಮಾರಜ್ಜ, ಬಸವಣ್ಣ, ಸಮರ್ಥ ರಂಗರಾವ್ ಮಹಾರಾಜರು ಹೇಳಿಕೊಟ್ಟಿದ್ದು ಒಂದೇ, ಈ ಸಮಾಜ ಚಲೋ ಇರಬೇಕು, ನೀವು ಚಲೋ ಇರಬೇಕು. ಸ್ವೀಕಾರ ಮಾಡೋದಾದ ಅಷ್ಟ ತಿನ್ನು ಚಟ ಇದ್ರೆ ಸೋಪ್ ತಿನ್ನಿರಿ, ಆಲ್ಕೋಹಾಲ ಗುಟ್ಕಾ ಇವ್ಯಾವು ತಿನ್ನಕ್ಕೆ ಹೋಗ್ಬೇಡ್ರಿ. ಕೊನೆಯದಾಗ ಒಂದು ಮಾತು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಯಾಕಂದ್ರೆ ಮದುವೆ ಅದಾವ. ಎಂಥ ಮದುವೆ ನಮ್ಮ ಬಳಗ ಅಂದ್ರೆ, ಅಜ್ಜರ್ ನೀವು ಬರೋ ತಕ ನಾವು ತಾಳಿನೇ ಕಟ್ಟೋದಿಲ್ಲ ಅಂತ ನಿಂತಾರವ್ರು. ಮತ್ತು ನೀವು ಬರೋ ತಕ ನಾವು ತಾಳಿ ಕಟ್ಟೋದಿಲ್ರಿ ಅನ್ನೋ ಮಂದಿನೂ ಅವೇ. ನಾಳೆ ಜರಾಕರ್ತ ಜಗಳ ಆಡಿ ಡಿವೋರ್ಸ್ ಆಯಿತು ಅಂದ್ರೆ ಕೋರ್ಟಿಗೆ ಹೋಗ್ತಾರೆ ಮಾಡಿರ ನೀವು, ಕಾಶಿಮುತ್ಯನ ಮಠಾನೇ
ಯಾಕೆ ಗುರುಗಳು ಬಂದು ಆಶೀರ್ವಾದ ಮಾಡ್ಯಾರ, ಬೇಸ್ ಆಶೀರ್ವಾದ ಮಾಡಿಲ್ಲ, ಅದಕ್ಕೆ ಡಿವೋರ್ಸ್ ಆಗ್ಯದ. ಕೋರ್ಟ್ ಹೋಗಿ ಏನು ಮಾಡೋದು, ಇವ್ರನ್ನ ಹಿಡಿದಂತ ನಮ್ಮ ಕಡೆ ಬರ್ತಾವು. ಹಿಂಗೆ ನಾವು 2-3 ಕಡೆ ನೋಡಿವಿ. ಅಲ್ಲಿ ದೌಡ್ ಹೋಗ್ಲಿಲ್ಲ ಅಂದ್ರೆ ತಿಳ್ಕೊಳ್ಳೋದು ಬೇರೆ, ಲೇಟಾಗಿ ಹೋದ್ವಿ ಅಂದ್ರೆ ತಿಳ್ಕೊಳ್ಳೋದು ಬೇರೆ. ಅದಕ್ಕೆ ನಾ ಮತ್ತೆ 2-3 ಮದುವೆಗೆ ಹೋಗ್ಬೇಕಾಗೈತಿ. ದೆಹಲಿ ಒಳಗೆ ಒಂದು ಇನ್ಸಿಡೆಂಟ್ ಐತೆ ಅವ್ವ. ತಾಯಂದಿರು ನೀವು ಭಾಳ ಜನ ಬಂದಿರಲ್ಲ, ನಿಮ್ಗೆ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಸಮರ್ಥ ರಂಗರಾವ್ ಮಹಾರಾಜರ ಭಕ್ತರು ಯಾರು ಅಂಥವ್ರಲ್ಲ. ಆದರೆ ಇದನ್ನು ನೀವು ಇನ್ನೊಂದು ಕಡೆ ಹೇಳಿದ್ರೆ ಅದು ಬದಲಾಗ್ಬೋದಲ್ಲ ಅಂತ ನನ್ನ ವಿಚಾರ ಅಷ್ಟೇ. ದೆಹಲಿ ಒಳಗೆ 2008ರಲ್ಲಿ ಒಂದು ಘಟನೆ ಆಯಿತು. ಐ ರೆಡ್ ಇಟ್ ಇನ್ ಟೈಮ್ಸ್ ಆಫ್ ಇಂಡಿಯಾ ಇನ್ ಆರ್ಟಿಕಲ್. ಆ ಆರ್ಟಿಕಲ್ ಒಳಗೆ ನಾವು ಓದಿದ್ದೆ, 2008ರಲ್ಲಿ ಒಬ್ಬಳು ಮಹಿಳೆಯನ್ನು ಪಂಜಾಬ್ನಿಂದ ದೆಹಲಿ ಕೊಟ್ಟಿದ್ರು. ದೆಹಲಿ ಕೊಟ್ಟಾಗ ಒಂದು ಹೆಣ್ಣಿನ ಕೊಡಬೇಕಾದ್ರೆ ಅವ ನಿಮಗೆ ಗೊತ್ತದ, ನೀವು ಮನೆ ಹೆಡದ ಅವ್ವ ಅಪ್ಪನೆಲ್ಲ ಬಿಟ್ಟು, ನೀವು ಆಡಾಡಿದ್ದ ಸಾಲಿ ಬಿಟ್ಟು, ನೀವು ಕಲಿತ ಊರು ಬಿಟ್ಟು ಎಲ್ಲೋ ಒಂದು ಕಡೆ ಕೊಟ್ಟಾಗ ಅವ್ರವು ಗೊತ್ತಿಲ್ಲ, ಅವರಪ್ಪ ಗೊತ್ತಿಲ್ಲ, ಅಲ್ಲಿ ಜೀವನ ಮಾಡೋಕ್ಕೆ ಗಟ್ಟಿಯಾಗಿ ನೀವು ಹೋಗಿರ್ತೀರಿ. 1 ವರ್ಷ ಆ ಹೆಣ್ಮಗಳಿಗೆ ಚಲೋ ನೋಡ್ಕೊಂಡವ. ಇದು ರಿಯಲ್ ಇನ್ಸಿಡೆಂಟ್ ವಿಚ್ ಟುಕ್ ಪ್ಲೇಸ್ ಇನ್ ದೆಹಲಿ ಆನ್ 2008. ಅವ ಚಂದ 1 ವರ್ಷ ಭಾಳ ಚಂದ ನೋಡ್ಕೊಂಡ. 2ನೇ ವರ್ಷಕ್ಕೆ ಒಂದು ಮಗು ಆದ ಮ್ಯಾಗ ದಿವಸ ಕುಡ್ಯಾವ ಹೊಡ್ಯಾವ. ಪಂಜಾಬದಿಂದ ದೆಹಲಿಗೆ ಬಂದಿದ್ದ ಹುಡುಗಿ, ಶಿ ವಾಸ್ ಎಜುಕೇಟೆಡ್ ಆ್ಯಕ್ಚುಲಿ. ಅವಳು ಭಾಳ ಚಲೋ ಜ್ಞಾನ ಪಡ್ಕೊಂಡಿದ್ಲು, ಓದಿದ್ಲು. ಐ ಥಿಂಕ್ MSc ಝೂಲಾಜಿನೋ ಏನೋ ನಂಗೆ ಅಷ್ಟು ನೆನಪಿಲ್ಲ, ಬಟ್ ಶಿ ಕಂಪ್ಲೀಟೆಡ್ ಹರ್ ಮಾಸ್ಟರ್ಸ್ ಅನ್ನೋದು ಒಂದು ನೆನಪೈತೆ ನನಗೆ. ಆಕೆ 1 ವರ್ಷ ಚೆನ್ನಾಗಿ ಸಂಸಾರ ನಡೀತಿತ್ತು. ಆಮೇಲೆ ದಿವಸ ಕುಡ್ಯಾವ ಹೊಡ್ಯಾವ. ಈಕಿಗೆ ತಲೆ ಕೆಟ್ಟು ಹೋಗಿತ್ತು. ಈಕಿಗೆ ಏನು ಮಾಡಬೇಕು ಅರ್ಥ ಆಗಲಿಲ್ಲ. ಈಕಿ ಒಂದು ಗುರುಗಳ ಕಡೆ ಹೋದ್ಲಲ್ಲಿ. ಅಲ್ಲೆಲ್ಲ ನಿಮಗೆ ಇದು ಐತಿ, ಇಸ್ಕಾನ್ ಫೌಂಡೇಶನ್ ಅಂತ ಐತಿ. ಅಲ್ಲಿ ಒಬ್ಬ ಗುರುಗಳ ಕಡೆ ಹೋದಾಗ ಭಗವದ್ಗೀತೆ ಅಭ್ಯಾಸ ಮಾಡ್ತಾಳೆ. ನೋಡಿ, ಒಂದು ಪುಸ್ತಕ ತಾಯಿಯನ್ನು ಹೆಂಗೆ ಬದಲು ಮಾಡ್ತೈತಿ ಅಂದರೆ, ಭಗವದ್ಗೀತೆ ಅಭ್ಯಾಸ ಮಾಡಿ ಆ ಗುರುಗಳು ಅಂತಾರ, ಏನು ಕುಡಿತಾನೆ ನಿನ್ನ ಗಂಡ, ದಿವಸ ಒಂದು ಬ್ರ್ಯಾಂಡ ಕುಡಿತಾನ್ರಿ ಅಂತ ಹೇಳಾಳಕ್ಕೆ. ಅವ್ರ ಗುರುಗಳು ಅಂದರು, ನೀನು ದಿವಸ ಚಪಾತಿ ಮಾಡೇ ಹಾಕಂತ ಹೇಳ್ಯಾರ ಅವ್ರು. ಒಟ್ಟ ಬದಲು ಮಾಡಬೇಡ, ಚಪಾತಿ ಬಿಟ್ಟು ಬೇರೆ ಮಾಡಿದಿ ನೀ ಕೆಟ್ಟಿ. ಆಯ್ತು ರೀ ಗುರುಗಳು ಅಂತ ಸ್ವೀಕಾರ ಮಾಡಿ ಬಂದು, ಸೋಮವಾರ ಬಂತು ಚಪಾತಿ ಬದ್ನಿಕಾಯಿ ಪಲ್ಯ. ಬದ್ನಿಕಾಯಿ ಪಲ್ಯ ಮಾಡಿದ್ರೆ ಅಂತರೂ ಗಂಟಲ್ದಾಗ ಕುಂತ ಅದು ಇಳಿದೇ ಇಲ್ಲ, ಅದು ಒಳಗೆ ಹೊಟ್ಟೆ. 2ನೇ ಮಂಗಳವಾರ ಬಂದ್ರೂ ಚಪಾತಿ ಬದ್ನಿಕಾಯಿ ಪಲ್ಯ. ಬುಧವಾರ, ಗುರುವಾರ, ಶುಕ್ರವಾರ, ವಾರದ 7 ದಿನಾನೂ ಚಪಾತಿ ಬದ್ನಿಕಾಯಿ ಪಲ್ಯನೇ ಮಾಡಿ ಹಾಕಿದ್ಲು. ಇವ ದಿವಸ ಕುಡ್ಯಾವ. ಇದು ಕುಡಿದ ನಿಸದಾಗ ಏನು ತಿಂತೀನಿ ಅಂತ ಇದು ಗೊತ್ತೇ ಇರ್ತಿದ್ದಿಲ್ಲ. ಇದಕ್ಕೆ ಕಲ್ಲು ಕೊಟ್ಟರು ತಿಂತಿತ್ತು, ಇಡ್ಲಿ ಕೊಟ್ಟರು ತಿಂತಿತ್ತು, ಇಡ್ಲಿ ಕೊಟ್ಟರು ತಿಂತಿತ್ತು, ಎಲ್ಲ ಕೊಟ್ಟರು ಸುಮ್ ತಿನ್ನವ ಬರವ. 1 ವಾರ ನೋಡ್ದ, 2 ವಾರ ನೋಡ್ದ, 3ನೇ ವಾರಕ್ಕೆ ಬಂದು ಮನೆ ಒಳಗೆ ಕುಂದಿರ್ತಾನ. ಊಟ ಏನಿತ್ತವ? ಚಪಾತಿ ಬದ್ನಿಕಾಯಿ ಪಲ್ಯನೇ. ಇವ ತಿನ್ನೋದಕ್ಕೆ ನೋಡ್ದ, ತಾಟು ಒದ್ದ ಕಾಲಿಂದ. ರಿಯಲ್ ಇನ್ಸಿಡೆಂಟ್ ಐ ಆಮ್ ಟಾಕಿಂಗ್ ಅಬೌಟ್. ತಾಟಿಂಗ್ ಒದ್ದು ಕಪ್ಪಾಳಿಗೊಂದು ಹೊಡೆದ ಆಕೆಗೆ. ಅಲ್ಲ, ನಿನ್ನ ಪಂಜಾಬ್ನಿಂದ ದೆಹಲಿಗೆ ಶಾದಿ ಕರ್ಕೆ ಆಯಾ ಹೂँ ಕ್ಯೂ ಚಪಾತಿ ಬದ್ನಿಕಾಯಿ ಖಾನಾ ಕೇಳಿ ಇದನ್ನು ತಿನ್ನಕ್ಕೆ ಕರ್ಕೊಂಡು ಮದುವೆ ಆಗಿನೇ ನಿನ್ನ ಮದುವೆ ಆಗಿದ್ದು ನನಗೆ ದಿವಸ ವೆರೈಟಿ ಮಾಡಿ ಹಾಕಿ, ಒಂದಿನ ತಂದೂರಿ ಮಾಡಿ ಹಾಕಿ, ಒಂದಿನ ಚಾವ್ಲಾ, ಒಂದಿನ ಪೂರಿ, ಚಲೋ ಮಾಡಿ ಹಾಕೋದು ಬಿಟ್ಟು ದಿವಸ ಚಪಾತಿ ಬದ್ನಿಕಾಯಿ ಯಾವ ತಿಂತಾನ್ಲಿ ಅಂತ ಕಪಾಳಿಗೆ ಹೊಡೆದ ಅವ ಆಕಿ. ಗುರುಗಳು ಹೇಳಿದರು, ಅವತ್ತೇ ನೀ ಗೆದ್ದಂಗೆ, ಮಹಾಭಾರತದ ಯುದ್ಧ ಇದ್ದಂಗೆ ನಿನಗೆ ಆ ದಿನ. ನೀ ಇಷ್ಟು ತಕ ಸುಮ್ಮ ಕುಂತಿ ಅಂದ್ರೆ ಇನ್ನು ಸುಮ್ಮ ಕುಂದಿರಬೇಡ ಅಂತ ಗುರುಗಳು ಹೇಳಿದ್ರು. ಅವ್ರು ಬಳಿ ಏರಿಸಿದ್ಲು ಮೊದಲು. ಇಂಥವು ಹೇಳ್ರಿ, ಬೆಳತನೇ ಹೇಳ್ರಿ ಅಜ್ಜಾರ್. ನೀವು ಬಳಿ ಏರಿಸುವಿದ್ರು ಮೊದಲು ಹೇಳ್ರಿ ನಮಗೆ. ಬಳಿ ಏರಿಸುವಿದ್ದು ಅಂದ್ರೆ ನೀವು ಬರ್ರಿ ಮೊದಲು ಹೇಳ್ರಿ ನಮಗೆ. ಸತ್ಯ ಹೇಳಕತ್ತೀನಿ, ನಾನು ಯಾರನ್ನೂ ಡಾಮಿನೇಟ್ ಮಾಡಕತ್ತಿಲ್ಲ. ಬಳಿ ಏರಿಸಿ ಕಟ್ತಾರಲ್ಲ ಹಿಂಗೆ ತ್ರಾಸ ಆಗ್ಬಾರ್ದಲ್ಲ, ಒದ್ಯಾಕ ಕಟ್ಟಿ ಕೊಟ್ಲೊಂದು ಕಪಾಳಿಗೆ. ಅವ ಅಂದ ನನಗ ಹೊಡಿತೀಯ ಅಂದ ಅನ್ನೋದಕ್ಕೆ ಮತ್ತೊಂದು ಈ ಕಡೆ ಒಂದು ಬಿಟ್ಲು. ಅವನಿಗೆ ಒಟ್ಟ ಮಾತವ ಗಪ್ ಕುಂದ್ರತಕ್ಕ ಹೊಡಿ ಅಂದಿದ್ದು. ಅದು ಸಣ್ಣ ಏನು ಕೂಸಿತ್ತಲ್ಲ ಅದಕ್ಕೂ ಕೊಟ್ಟಿದ್ಲೊಂದು. ಮಾರ್ನ ಸಿಫ್ ಬಾಪ್ಕೋ ಅನ್ನೋದು ಕೊಡೋದು ಹೇಟ. ಎದಕ್ಕೆ ಜೀವನ ಹಾಳು ಮಾಡಿಟ್ಟ ನೀವ. ಅವನ ಕಡೆ ಹೋಗೋದು ಬೇಡ, ಅತ್ತಿ ಕಡೆ ಹೋಗೋದು ಬೇಡ, ಯಾರ ಕಡೆನೂ ಹೋಗೋದು ಬೇಡ, ನಾನಾ ಶುದ್ಧ ಮಾಡ್ಕೋತೀನಿ ಅಂದ್ಲು. ಕಪಾಳಿಗೆ ಹೊಡೆದು ಆಮೇಲೆ ಅವ್ನು ಪ್ರಶ್ನೆ ಮಾಡಿ ಕೇಳ್ದ, ಎದಕ್ಕರೆ ಹೊಡ್ಯಾಕತ್ತಿ ಹೇಳಿ ಹೊಡಿ ಅಂದವ. ಅಲ್ಲಿಗೆ ಬಂದವ. ನನಗೆ ಹೊಡಿತೀಯ ಮಗಳೇ ಅಂದ ಅವ. ಎದಕ್ಕೆ ಹೊಡ್ಯಾಕತ್ತಿ ಹೇಳಿ ಹೊಡಿ ಅಂತ ಬಂದ. ಕುಂದ್ರಿಸಿ ಹೇಳಿದ್ಲು, ಯಾವ ಬ್ರ್ಯಾಂಡ್ ಕುಡಿಯಾಕತ್ತಿ? 3 ವರ್ಷದಿಂದ ನೋಡಾಕತ್ತೀನಿ, ಒಂದೇ ಬ್ರ್ಯಾಂಡ್ ಎಣ್ಣೆ ಕುಡಿಯಾಕತ್ತೀನಿ ಅಂತ ಹೇಳ್ದ. ಒಂದೇ ಬ್ರ್ಯಾಂಡ್ ಎಣ್ಣೆ ಕುಡಿಯಾಕತ್ತಿ, ಬ್ಯಾಸರ ಆಕತ್ತಿತ್ತು ಅಂತ ಹೇಳ್ತೀಯಲ್ಲ. ಚಪಾತಿ ಎಷ್ಟು ದಿನ ಆಯ್ತು ತಿನ್ನಕತ್ತಿ? 3 ವಾರ ಆಯ್ತು ತಿನ್ನಕತ್ತೀನಿ. ಒಂದೇ ಚಪಾತಿ ಬದ್ನಿಕಾಯಿ ಪಲ್ಯ ತಿಂದಿದ್ದಕ್ಕೆ ತಾಟ್ ಒದ್ದಿ ಇಲ್ಲ. ಒಂದೇ ಚಪಾತಿ ಬದ್ನಿಕಾಯಿ ಪಲ್ಯ ತಿಂದಿದ್ದಕ್ಕೆ ತಾಟ್ ಒದ್ದಿ. ಯಾಕ? ಬ್ಯಾಸರಾಗ್ಯದ. ಹಿಂಗೆ 3 ವರ್ಷದಿಂದ ಒಂದೇ ಬ್ರ್ಯಾಂಡ್ ಎಣ್ಣೆ ಕುಡಿಯಾಕತ್ತಿ, ಅಂದ ಎಣ್ಣೆ ಒದ್ದು ಬಂದಿದ್ದೆ ಅಂದ್ರೆ ನನ್ನ ಸಮಾಜ ಬೀದಿಗೆ ಬೀಳ್ತಿದ್ದಲ್ಲ ಅಂದ್ಲಕ್ಕೆ.
ಒಂದ ಚಪಾತಿ ತಿಂದು ತಿಂದು ಬ್ಯಾಸರಾಗಿ ತಾಟು ಒದ್ದು ಬ್ಯಾಸರಾಗೈತೆ ನಿನಗ, ಒಂದ ಬ್ರ್ಯಾಂಡ್ ಎಣ್ಣೆ ಕುಡಿಯಾಕತ್ತಿ, ಮತ್ತೆ ಎಣ್ಣೆ ಬ್ಯಾಸರ ಆಗ್ಬೇಕಿತ್ತಲ್ಲ, ಅದು ಯಾಕೆ ಬ್ಯಾಸರ ಆಗಿಲ್ಲ ನಿನಗಿದು ಬ್ಯಾಸರ ಆಗ್ಬೇಕಂತಂದ ಇವತ್ತು ನಿನಗೆ ಬೇಸರಿಸಿವಿ ಅಂದ್ಲಕ್ಕೆ. ನಿನಗಿದು ಬ್ಯಾಸರ ಆಗ್ಬೇಕಂತಂದ ನಿನಗೆ ಇವತ್ತು ಬೇಸರಿಸಿವಿ. ನೀವು ನಂಬಲ್ಲ, ಆ 2008ರಲ್ಲಿ ಆ ಘಟನೆ ಆದ್ಮ್ಯಾಗ ಅವ ಇಲ್ಲಿವರೆಗೂ ಎಣ್ಣಿನೇ ಬಿಟ್ಟಿಲ್ಲ ಅವ. ಅಂದ್ರೆ ಟೈಮ್ ಬಂದಾಗ ಬಳಿ ಏರಿಸಿದ್ರೆ ಎಣ್ಣೆ ಬಿಡ್ತಾರ. 2008 ನಾವು ಹೋದಲ್ಲೆಲ್ಲ ಹಳ್ಳಿಯಾಗ ಇದೇ ಹೇಳಕತ್ತೀನಿ, ಸುಮ್ಮನೆ ಕುಗ್ಗಬಾಡ್ರಿ ನೀವು. ಅವ್ರ ಮನೆಗೆ ಹೋಗಿರ್ತೀವಿ, ತಾಯಂದಿರೆಲ್ಲ ಕುಡಿತಾನ, ದಿವಸ ಹೊಡಿತಾನ. ಅದನ್ನ ನನ್ನ ಮುಂದೆ ಹೇಳಕ್ ಅನ್ಸ್ತಿದ್ದು, ಯಾಕ ಇವತ್ತು ರಾತ್ರಿ ನಾವು ಹೋದ ಮ್ಯಾಗ ಮತ್ತೆ ಕುಡ್ದು ಬಂದು ನನಗೆ ಒದಿತಾನ ಬಾ ಅಂತ. ಕುಡಿತಾನ ಮಾಡ್ತಾನ, ಮಕ್ಳಿಗೆ ಗೊತ್ತೈತಿ ಎಲ್ಲ ನಮ್ಮ ಅಪ್ಪ ಕುಡಿತಾನಂತ ಸಣ್ಣ ಕೂಸು ಹೇಳ್ತಾವ. ನನ್ನ ಮುಂದೆ ಹೇಳಿದ್ರೆ ಎಲ್ಲಿ ಮತ್ತೆ ಅವ್ರ ಅಪ್ಪಗ ಮಗ ಹೊಡಿತಾನ ಬಾ ಅಂತಂದ್ರೆ ಮಗನೂ ಮುಚ್ಚಿಡಕತ್ತಿದ್ದ. ನಾ ಕೇಳ್ಕೊಳ್ಳೋದು ಒಂದೇ, ಸಮಾಜ ನಿಜವಾಗಲೂ ಸುಧಾರಣೆ ಆಗಬೇಕಾಗಿತ್ತು ಅಂದ್ರೆ CC ರೋಡ್, ಡೆವಲಪ್ಮೆಂಟ್ಸ್, ನೀರು ನಮಗೆ ಗೊತ್ತೈತಿ ಹೆಂಗೆ ತಗೋಬೇಕು, ನಾವು ತಗೋತೀವಿ. ಮನಿ ಯಾವತ್ತು ಊರು ಕುಡಿತ ಮುಕ್ತ ಊರಾಗ್ತದ, ಚಟಮುಕ್ತ ಗ್ರಾಮ ಆಗ್ತದ, ಅವಾಗ ನನ್ನ ಭಾರತ ವಿಶ್ವಗುರು ಆಗ್ತದ. ಅಲ್ಲಿ ತನಕ ನನ್ನ ಭಾರತ ವಿಶ್ವಗುರು ಆಗೋದಿಲ್ಲ. ಮತ್ತು ಅದನ್ನು ಯಾರಿಗೆ ಹೇಳೋದು ಬೇಡೇ ಬೇಡ. ಈಗ ಒಂದು ಅಂಗಡ್ಯಾಗ ಮೆಹಂದಿ ತಂದವ ಮಾರಕತ್ತಾನ ಅಂದ್ರೆ 1 ವಾರ ನೋಡ್ತಾನ, 2 ವಾರ ನೋಡ್ತಾನ, 3 ವಾರ ಗಂಟ್ಲೆ ಮೆಹಂದಿ ಖರೀದಿ ಆಗಲಿಲ್ಲ ಅಂದ್ರೆ ಮೆಹಂದಿ ಮಾರ್ತಾನನು, ಮಾರಂಗಿಲ್ಲ ಅವ, ಹೊಳಗೆ ಮೂಲ್ಯಾಗ ಹೋಗಿತಾನ. ಹಂಗೆ 1 ವಾರ 2 ವಾರ 3 ವಾರ ಕುಡಿಯೋರ ಸಂಖ್ಯೆ ಕಡಿಮೆ ಆಯಿತು ಅಂದ್ರೆ ಯಾವ ಎಣ್ಣೆ ಅಂಗಡಿಗಳು ದೊಡ್ಡವಾಗೋದಿಲ್ಲ. ಎಣ್ಣೆ ಅಂಗಡಿ ಹಾಕಿದವರೆಲ್ಲ 3 ಅಂತಸ್ತು ಮನೆ ಒಳಗದಾರ, ಕುಡಿಯೋರೆಲ್ಲ ತಗಡಿನ ಮನ್ಯಾಗದಾರ. ಎಣ್ಣೆ ಅಂಗಡಿ ಹಾಕಿದವರೆಲ್ಲ ದೊಡ್ಡ ದೊಡ್ಡ ಜಾಗವಾರ BMW ಗಾಡ್ಯಾಗ ಅಡ್ಡಾಡಕತ್ತಾರ, ಕುಡಿಯೋರೆಲ್ಲ ತಗಡಿನ KSRTC ಬಸ್ ಒಳಗೆ ಅದಾರ. ಎಣ್ಣಿನ ಅಂಗಡಿ ಹಾಕಿದ ಮಕ್ಕಳು ಎಲ್ಲ ದೊಡ್ಡ ದೊಡ್ಡ ದೆಹಲಿ CBSE ಸ್ಕೂಲ್ ಒಳಗೆ, ಕುಡಿಯೋನ ಮಕ್ಕಳೆಲ್ಲ ಕನ್ನಡ ಶಾಲೆ ಸೋರುವ ಮೂಲಿ ಒಳಗೆ. ಈ ಬದುಕು ಈ ದೇಶದ ಇದು ಬದಲಾಗೋದು ಯಾವಾಗ ಅಂತ ನಾ 1 ವರ್ಷದಿಂದ ಏನಾರ ಮಾಡಬೇಕು ಇದಕ್ಕಂತ ವಿಚಾರ ಮಾಡಿದಾಗ ನನಗೆ ಹೊಳೆದಿದ್ದ, ಹೆಂಗಾರ ಮಾಡಿ ಅಜ್ಜನ ಭಕ್ತಿಯರ ಇಟ್ಕೊಂಡವ್ರಿಗೆ ಚಟ ಬಿಡಿಸ್ಬೇಕು ಬಾ ಅಂತ ಹಳ್ಳಿ ಅಡ್ಡಾಡಕತ್ತಿದ್ವಿ. ಆ ಹಳ್ಳಿ ಪೂರೈಕೆಗೆ ಈಗ 4ನೇ ಹಳ್ಳಿಗೆ ನಾವು ಹೊಂಟಿದ್ದೆ, ಅಲ್ಲಿ ಮೀಟಿಂಗ್ ಇತ್ತು. ಅದಕ್ಕೆ ಆ ಕಡೆ ಹೋಗಬೇಕಾಗಿದೆ, ಮದುವೆದವ ಕಡೆ ಹೋಗಬೇಕಾಗಿದೆ. ನಿಮಗೆಲ್ಲ ಕೇಳ್ಕೊಳ್ಳೋದೇನು, 2 ಚಲೋ ಕಣ್ಣು ಕೊಟ್ಟಾನ, ಚಲೋ ನೋಡ್ರಿ. ಬಾಯಿ ಕೊಟ್ಟಾನ ದೇವ್ರು ಅಂತ ಎಕಡೆ ಬೇಕಡೆ ಮಾತಾಡೋಕೆ ಹೋಗ್ಬೇಡ್ರಿ. ಎಲುಬಿಲ್ಲದ ನಾಲಿಗೆ ಇದು ಅಂದ್ರೆ ಭಾಳ ಡೇಂಜರ್. ಇದನ್ನ ಎಷ್ಟು ಚಂದ ಬಳಸ್ತೀರಿ ಅಷ್ಟು ಚಂದ ದೊಡ್ಡವ್ರು ಆಗ್ತೀರಿ. ಮಾತಿನಿಂದ ಮನೆ ಕಟ್ಟದವ್ರು ಅದಾರ, ಮಾತು ಒಳಗನ ಮನೆ ಕಟ್ಟದವ್ರು ಅದಾರ, ಮಾತು ಆಡಿ ಮನೆ ಕಟ್ಟದವ್ರು ಅದಾರ, ಮಾತಿಂದ ಸನ್ಮಾನ ಮಾಡಿಸ್ಕೊಂಡವರು ಅದಾರ, ಮಾತಿಂದ ಅವಮಾನ ಮಾಡಿಸ್ಕೊಂಡವರು ಅದಾರ, ಮಾತಿಂದ ಅಮೃತ ಉಂಡವರು ಅದಾರ, ಮಾತಿಂದ ವಿಷ ತಗೊಂಡವರು ಅದಾರ, ಮಾತಿಂದ ಊರ್ ಒಳಗೆ ಭಾರಿ ಬೇಷ್ ಶಬಾಷ್ ಅನ್ಸ್ಕೊಂಡವ್ರು ಅದಾರ, ಮಾತಿಂದನೇ ಈ ಮಗ ಯಾವಾಗ ಸಾಯ್ತಾನೋಪ್ಪ ಅಂತ ಅನ್ಸ್ಕೊಂಡವ್ರು ಅದಾರ. ಮಾತು ಚಲೋ ಇತ್ತು ಅಂದ್ರೆ ನೀ ರಾಜ, ಮಾತು ಒಂದೊಳ್ಳೆ ಚಲೋ ಇಲ್ಲ ಅಂದ್ರೆ ಸ್ಮಶಾನದೊಳಗೆ ನೀನೇ ರಾಜ ಅಂತ ಹೇಳಿ ನಿಮಗೆಲ್ಲ ಕಾಶಿ ಮುತ್ಯ ಸಮರ್ಥರು ಒಳ್ಳೇದು ಮಾಡಲಿ. ಪೂಜ್ಯರು ಮಾತಾಡ್ತಾರ. ನಾನು ಮತ್ತೆ ಮದ್ವೆಗೆ ಹೋಗ್ಬೇಕಾಗೈತೆವ ನಿಂತಲ್ಲೇ ಅಂಥದ್ರಾಗ ನೀವು ಶಿಸ್ತಿನ ಜನ. ಈ ಶಿಸ್ತು ನಾನು ಕುದುರೆ ಸಾಲವಾಡಿಗೆ ನನ್ನ ಜೀವನದಾಗ ಮೊದಲ ಬಾರಿಗೆ ಎಲ್ಲರೂ ಬಂದೀನಿ ಅಂದ್ರೆ ಅದು 125ನೇ ವರ್ಷ ರಂಗರಾವ್ ಮಹಾರಾಜರ ಜನ್ಮ ದಿನೋತ್ಸವಕ್ಕನೇ ಬಂದೆ. ನಾನು ಕುದುರೆ ಸಾಲವಾಡಿಗೆ ಒಟ್ಟ ಬಂದಿದ್ದಿಲ್ಲ. ಅವು ಊರಾಗ ಬಂದು ಅಂತಿರ್ಬೇಕು, ಮುತ್ಯ ಒಟ್ಟ ನಮಗೆ ಬಂದೇ ಇಲ್ಲ ನೋಡಂತ ಅಂತಿರ್ತಾವ ಪಾಪ. ಯಾಕಂದ್ರೆ ಇಲ್ಲಿ ಬೆಳಗ್ಗೆಲ್ಲ ಭಜನಕ್ಕೆ ಬರ್ತದ, ಭಾಳ ಪ್ರೀತಿ ಜನ. ಆದ್ರೆ ಈ ಶಿಸ್ತು ಏನಿದೆ ಇದು ಊರಿನವ್ರಿಗೆ ಒಂದು ಶಿಸ್ತು ಕಲಿಸ್ತದ, ಹಳ್ಳಿಯವ್ರಿಗೆ ಒಂದು ಶಿಸ್ತು ಕಲಿಸ್ತದ. ಕಾರ್ಯಕ್ರಮ ಮಾಡಿದ್ರೆ ಹೀಗೆ ಶಿಸ್ತಾಗಿ ಮಾಡಬೇಕು. ಕುಂತ್ರ ಜನ ರಂಗರಾವ್ ಮಹಾರಾಜರಿಗೆ ಹೆಂಗೆ ಭಕ್ತರು ಕುಂತಿದ್ರಲ್ಲ ಹಂಗೆ ಭಕ್ತರು ಕುಂದ್ರಬೇಕು ಅನ್ನೋ ಸಂದೇಶವನ್ನು ಜಗತ್ತಿಗೆ ನೀವೆಲ್ಲ ಸಾರಿರಿ. ಹಿಂಗೆ ಇವು ಕಾರ್ಯಗಳು ನಡೀಲಿ, ಆಧ್ಯಾತ್ಮಿಕ ಚಿಂತನೆ ನಡೀಲಿ. ಅವ್ರು ನನಗೆ ಕೇಳ್ಕೊಂಡಾಗ ನಾನು ಹೇಳಿದೆ, ಖಂಡಿತ ನಾನು ಮೈಸೂರೊಳಗಿದ್ರೂ ನಾನು ಬಂದೇ ಬರ್ತೀನಿ ಅಂತ ಹೇಳಿದೆ. ಆದರೆ ಚೂರು ಅವು ಇರುವೆ, ಅನಾರೋಗ್ಯ ಅನಿವಾರ್ಯ. ನಮಗೆಲ್ಲ ಕಾಸಿ ಮುತ್ಯ ಒಳ್ಳೇದು ಮಾಡಲಿ, ಸಮರ್ಥರು ಒಳ್ಳೇದು ಮಾಡಲಿ ಅಂತ ತಿಳಿಸಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ ರವ. ಶರಣು ಶರಣಾರ್ಥಿ. ಅತ್ಯಂತ